ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಲಾಗಿ ಲಾಗಿ ಪಗ ಸಬನಿ ಸಿಯ ಭೇಂಟತಿ ಅತಿ ಅನುರಾಗ್ ಹೃದಯ ಅಸಿ ಸಹಿ ಪ್ರೇಮ ಬಸ್ ರಹಿ ಅಹು ಭರಿ सोहाग बिकल सनेह सीय सब रानी बैठन सबहि कहेवु गुरु ज्ञानी कही जगगति मायिक मुनिनाथा कहे कछुक परमारथ गाथा नृप कर सुरपुर गवनु सुनावा सुनि रघुनाथ दुसह दुख पावा मरन हेतु निज नेहु बिचारी भे अति बिकल धीर धुर धारी कुलिस कठोर सुनत कटुबानी बिलपत लखन सीय सब रानी शोक बिकल अति सकल समाजु मानहु राजु हकाजेवु आजु मुनिबर बहुरी राम समुझाये सहित समाज सुसरित नहाये ब्रतु निरंबु तेहि दिन प्रभु कीन्हा मुनिहु कहे जलु काहು ನ ಲೀನ್ಹಾ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸೀತೆ ಎಲ್ಲರ ಕಾಲಿಗೂ ಕೂಡ ನಮಸ್ಕರಿಸಿ ಎಲ್ಲರನ್ನು ಕೂಡ ಪ್ರೀತಿಯಿಂದ ಭೇಟಿಯಾಗ್ತಾಳೆ. ಎಲ್ಲ ಅತ್ತೆಯವರು ಕೂಡ ಪ್ರೇಮ ಮಗ್ನರಾಗಿ ನೀನು ಸದಾಕಾಲ ಮುತ್ತೈದೆಯಾಗಿರು ಅಂತಂದ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಸೀತಾದೇವಿ ಮತ್ತೆ ಎಲ್ಲ ರಾಣಿಯರು ಕೂಡ ಪ್ರೇಮಾತಿರೇಕದಿಂದ ವ್ಯಾಕುಲರಾಗಿದ್ದಾರೆ. ಆಗ ಜ್ಞಾನಿಗಳಾದಂತಹ ವಸಿಷ್ಠರು ಎಲ್ಲರೂ ಕೂತ್ಕೊಳ್ಳಿ ಅಂತಂದ್ಬಿಟ್ಟು ಆದೇಶವನ್ನು ಕೊಡ್ತಾರೆ. ಈಗ ಒಬ್ರಿಗೊಬ್ಬರು ತುಂಬ ಆನಂದದಿಂದ ಇದ್ದಾರೆ, ಮತ್ತು ಆ ಒಂದು ಫೀಲಿಂಗ್ ಜಾಸ್ತಿ ಆಗ್ತಾ ಇದೆ. ಒಬ್ರಿಗೊಬ್ಬರು ಪ್ರೇಮಾತಿರೇಕದಿಂದ ವ್ಯಾಕುಲರಾಗಿರೋದನ್ನ ನೋಡ್ತಾರೆ. ಈ ಸಮಯದಲ್ಲಿ ಇನ್ನು ಹೀಗೆ ಬಿಟ್ಟರೆ ಇದು ಇನ್ನೂ ಜಾಸ್ತಿ ಆಗಿ ಇನ್ನು ಅಳು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಎಲ್ಲರೂ ಕೂತ್ಕೊಳ್ಳಿ ಅಂತಂದ್ಬಿಟ್ಟು ಅಲ್ಲಿ ಅವರು ಬ್ರೇಕ್ ಹಾಕ್ತಾರೆ. ಅಂದರೆ ಇಲ್ಲಿಂದ ಅವ್ರ ಗಮನವನ್ನು ಬೇರೆ ಕಡೆ ಸೆಳಿಬೇಕಲ್ವಾ, ಅದಕ್ಕೋಸ್ಕರ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿ ಮುನಿಗಳು ಈ ಜಗತ್ತು ಮಾಯಿಕವಾಗಿರುವಂಥದ್ದು, ಇದರಲ್ಲಿ ಯಾವುದೂ ಕೂಡ ನಿತ್ಯವಲ್ಲ ಅಂತ ಹೇಳಿ ಅವರಿಗೆ ಕೆಲವೊಂದು ವಿಷಯಗಳನ್ನು ಹೇಳಬೇಕು. ಯಾರು ಯೋಚನೆ ಮಾಡಬೇಡಿ, ದುಃಖ ಅನ್ನೋದು ಕೂಡ ಶಾಶ್ವತವಾಗಿರೋದಿಲ್ಲ, ಅದು ಕೂಡ ಇವತ್ತಲ್ಲ ನಾಳೆ ಹೊರಟೋಗುತ್ತೆ. ಆ ರೀತಿ ಅವರು ಒಂದೆರಡು ಬುದ್ಧಿವಾದವನ್ನು ಹೇಳ್ತಾ ಮತ್ತು ವೇದಾಂತದ ರಹಸ್ಯವನ್ನು ಕೂಡ ತಿಳಿಸ್ತಾರೆ. ಅಂದರೆ ಈ ಪ್ರಪಂಚ ಅನ್ನೋದು ಮಾಯೆ, ಇಲ್ಲಿರೋದೆಲ್ಲ ಶಾಶ್ವತವಾಗಿರೋದಿಲ್ಲ. ಈಗ ನೋವು ಬಂದಿದೆ ಅಲ್ವಾ, ಇನ್ನು ಸ್ವಲ್ಪ ದಿವಸ ಹೋದರೆ ನಲಿವು ಅನ್ನೋದು ಕೂಡ ನಮಗೆ ಬರುತ್ತೆ, ಮತ್ತು ಇದು ಶಾಶ್ವತವಾಗಿರುವಂಥದ್ದಲ್ಲ, ಹಾಗೆ ಹೀಗೆ ಅಂತಂದ್ಬಿಟ್ಟು ವೇದಾಂತದಲ್ಲಿರುವಂಥ ಕೆಲವೊಂದು ವಿಷಯಗಳನ್ನು ಕೂಡ ಅವರಿಗೆ ತಿಳಿಸ್ತಾರೆ. ಆಮೇಲೆ ವಸಿಷ್ಠರು ಅವರಿಗೆ ದಶರಥ ಮಹಾರಾಜರು ಸ್ವರ್ಗಸ್ಥರಾದಂತಹ ವಾರ್ತೆಯನ್ನು ಕೂಡ ಹೇಳ್ತಾರೆ. ಅಲ್ಲಿವರೆಗೂ ದಶರಥ ಮಹಾರಾಜ ಇದಾರೋ ಇಲ್ವೋ ಅನ್ನೋ ವಿಷಯ ಹೇಳಿರಲಿಲ್ಲ. ಈಗ ಇದು ಸರಿಯಾದ ಸಮಯ ಅಂತ ತಿಳ್ಕೊಂಡು ದಶರಥ ಮಹಾರಾಜರು ಸ್ವರ್ಗಸ್ಥರಾಗಿರುವಂತಹ ವಿಷಯವನ್ನು ಕೂಡ ಹೇಳ್ತಾರೆ. ಅದನ್ನು ಕೇಳಿದ ತಕ್ಷಣ ಶ್ರೀರಾಮನಿಗೆ ಸಹಿಸ್ಕೊಳ್ಳೋದಕ್ಕಾಗದೇ ಇರುವಷ್ಟು ದುಃಖ ಆಗೋಗುತ್ತೆ. ಯಾಕಂದರೆ ಅವನ ಮೇಲಿದ್ದಂತಹ ಪ್ರೀತಿ, ಅವನಿಗೆ ಗೊತ್ತಿರುತ್ತಲ್ಲ ತನ್ನ ಮೇಲೆ ಅವರಿಗಿದ್ದಂಥ ಪ್ರೀತಿನೇ ಅವರ ಸಾವಿಗೆ ಕಾರಣ ಅಂತ ತಿಳ್ಕೊಂಡು ಧೀರೋದತ್ತನಾದಂತಹ ಶ್ರೀರಾಮಚಂದ್ರ ಇನ್ನೂ ವ್ಯಾಕುಲ ಚಿತ್ತನಾಗ್ತಾನೆ. ಈಗ ಆಲ್ರೆಡಿ ಅವನಿಗೆ ದುಃಖ ಆಗಿರುತ್ತೆ, ನನ್ನ ತಾಯಿಯಂದ್ರ ಸ್ಥಿತಿ ಹೀಗಾಗಿದೆ, ಜನಗಳೆಲ್ಲ ಅಷ್ಟು ವಿರಹದಿಂದ ಆ ನೋವನ್ನು ಅನುಭವಿಸ್ತಾ ಇದ್ದಾರೆ, ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತಂದ್ಬಿಟ್ಟು. ಆದರೆ ಈಗ ತನ್ನ ತಂದೆಯ ಸಾವಿಗೂ ಕೂಡ ನಾನೇ ಕಾರಣ, ಯಾಕಂದರೆ ಅವರಿಗೆ ರಾಮನಲ್ಲಿ ಅತೀವವಾದಂತಹ ಪ್ರೀತಿ ಇತ್ತು, ಆ ಪ್ರೀತಿನೇ ಇದಕ್ಕೆ ಕಾರಣ ಆಗೋಯ್ತು, ಅಂದರೆ ನಾನೇ ಕಾರಣ ಆಗಿಬಿಟ್ಟೆ ಅಂತಂದ್ಬಿಟ್ಟು ಅವನಿಗಿನ್ನೂ ಜಾಸ್ತಿ ಈಗ ವ್ಯಾಕುಲತೆ ಬರುತ್ತೆ. ಅವನು ಸಿಡಿಲೇರಾಗಿದ್ದ ಹಾಗೆ, ಸಿಡಿಲೇ ಬಂದು ಬಿದ್ದರೆ ಹೇಗೆ ನಾವು ಅಳ್ತೀವೋ ಆ ರೀತಿ ಅವನು ಗೋಳಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಮುನಿಶ್ರೇಷ್ಠರಾದಂತಹ ವಸಿಷ್ಠರು ಶ್ರೀರಾಮನನ್ನು ಸಂತೈಸ್ತಾರೆ. ನೋಡಿ, ಇಲ್ಲಿ ಎಲ್ಲರನ್ನ ಸಂತೈಸುವಷ್ಟು ಕೆಪಾಸಿಟಿ ರಾಮನಿಗಿರುತ್ತೆ, ಆದರೆ ರಾಮನಿಗೆ ದುಃಖ ಆದಾಗ ಅವನನ್ನು ಸಂತೈಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಅದು ಗುರುಗಳಿಂದ ಮಾತ್ರ ಸಾಧ್ಯ. ಸೊ ರಾಮನನ್ನು ಗುರುಗಳು ಸಂತೈಸ್ತಾರೆ. ರಾಮನೇ ಆದಿ, ಎಲ್ಲರೂ ಕೂಡ ಪುಣ್ಯ ನದಿಯಾದಂತಹ
ಮಂದಾಕಿನಿಯಲ್ಲಿ ಸ್ನಾನ ಮಾಡ್ತಾರೆ. ಅಂದರೆ ರಾಮನೂ ಸೇರಿಕೊಂಡು ಎಲ್ಲರೂ ಕೂಡ ಪುಣ್ಯ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಆ ದಿನ ಪ್ರಭು ರಾಮಚಂದ್ರ ನಿರ್ಜಲ ಉಪವಾಸವನ್ನು ಮಾಡ್ತಾನೆ. ಅಂದರೆ ಒಂದು ತೊಟ್ಟು ನೀರು ಕುಡಿದೆ ಅವನು ಉಪವಾಸ ಮಾಡ್ತಾನೆ. ತನ್ನ ತಂದೆ ಸತ್ತಿದ್ದಾರೆ ಅನ್ನುವಂಥ ವಿಷಯ ಗೊತ್ತಾದ ಮೇಲೆ ವಸಿಷ್ಠರು ಎಷ್ಟೋ ಹೇಳ್ತಾರೆ, ಬೇಡಪ್ಪ ನೀನು ಉಪವಾಸ ಮಾಡಬೇಡ ಅಂತ. ಆದರೂ ಕೂಡ ಅವನು ಕೇಳೋದಿಲ್ಲ. ಆಮೇಲೆ ಇವನು ಮಾಡಿದಾನೆ ಉಪವಾಸ ಅಂತ ಅಲ್ಲಿರೋರು ಎಲ್ಲರೂ ಕೂಡ ಉಪವಾಸ ಇರ್ತಾರೆ. ಅವರು ಕೂಡ ಯಾರೂ ನೀರನ್ನು ಸಹ ಅವರು ಕುಡಿಲಿಲ್ಲ. ಅಂತಂದರೆ ಗುರುಗಳು ರಾಮನಿಗೆ ಹೇಳುತ್ತಾರೆ, ಮಾಡುವಂಥ ನೆಸೆಸಿಟಿ ಇಲ್ಲಪ್ಪ, ನಿನ್ನ ತಂದೆ ಸತ್ತೆಷ್ಟೋ ದಿವಸ ಆಗೋಗಿದೆ, ನಿನ್ನ ಏನು ಯೋಚನೆ ಮಾಡಬೇಡ ಅಂತಂದರೂ ಕೂಡ ಅವನು ನಿರ್ಜಲ ಉಪವಾಸವನ್ನು ಮಾಡ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.